ಇವತ್ತು ಬೆಳಿಗ್ಗೆ ನೀವು ಕಣ್ಣು ಬಿಟ್ಟಾಗ ಅಬ್ಬಾ ಮತ್ತೊಂದು ಹೊಸ ದಿನ ಶುರುವಾಯ್ತು ಅಂತ ಖುಷಿಯಿಂದ ಎದ್ದಿದ್ದೀರಾ ಅಥವಾ ಛೇ ಮತ್ತೆ ಅದೇ ಹಳೆ ಜೀವನ ಇವತ್ತೇನಾಗುತ್ತೋ ಏನೋ ಅನ್ನೋ ಭಯದಿಂದ ಎದ್ದಿದ್ದೀರಾ? ಒಂದು ವೇಳೆ ನಿಮ್ಮ ಜೀವನದಲ್ಲಿ ಆ ಸಡಗರ ಆ ಉತ್ಸಾಹ ಇಲ್ಲ ಅಂದ್ರೆ ನೀವು ನಿಮ್ಮನ್ನೇ ಕೇಳಿಕೊಳ್ಳಬೇಕಾದ ಒಂದು ಬೆಚ್ಚಿಬೀಳಿಸುವ ಪ್ರಶ್ನೆ ಇದೆ. ಅದೇನು ಗೊತ್ತಾ? ಬಹುಶಃ ನಿಮ್ಮ ಜೀವನದಲ್ಲಿ ನೀವು ಕೇಳಿಕೊಳ್ಳಲೇಬೇಕಾದ ಮತ್ತು ಉತ್ತರ ಕಂಡುಕೊಳ್ಳಲೇಬೇಕಾದ ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳೆಂದರೆ, ಅಸಲಿಗೆ ನಾನು ಯಾರು? ನಾನು ಈ ಭೂಮಿಗೆ ಬಂದಿದ್ದು ಯಾಕೆ? ಮತ್ತು ನಿಜವಾಗಿಯೂ ನನ್ನ ಜೀವನದಲ್ಲಿ ನಾನು ಏನನ್ನೂ ಸಾಧಿಸಲು ಬಯಸುತ್ತೇನೆ? ಸದಾ ಸಂತೋಷವಾಗಿರುವುದು, ಆರೋಗ್ಯವಾಗಿರುವುದು, ಸಡಗರದಿಂದ ಇರುವುದು ಮತ್ತು ಬದುಕಿರುವ ಪ್ರತೀ ಕ್ಷಣವನ್ನು ಸಂಭ್ರಮಿಸುವುದು ನಿಮ್ಮ ಜನ್ಮಸಿದ್ಧ ಗುಣವಾಗಬೇಕು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಆ ದಿನವನ್ನು ಆರಂಭಿಸಲು ನೀವು ಅತೀವ ಉತ್ಸಾಹದಿಂದ ಕಾಯುವಂತಿರಬೇಕು. ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು ಮತ್ತು ನಿಮ್ಮ ಜೀವನದಲ್ಲಿರುವ ಜನರೊಂದಿಗೆ ನೀವು ಹೊಂದಿರುವ ಸಂಬಂಧಗಳು ನಿಮಗೆ ಅತೀವ ತೃಪ್ತಿ ನೀಡಬೇಕು. ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಹೊರಹಾಕುವತ್ತ ಮತ್ತು ಯಶಸ್ಸಿನತ್ತ ನಿಮ್ಮನ್ನು ಕೊಂಡೊಯ್ಯುವ ಕೆಲಸಗಳನ್ನು ನೀವು ಪ್ರತಿದಿನ ಮಾಡಬೇಕು. ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನೀವು ಪಡೆದ ಎಲ್ಲಾ ಸೌಭಾಗ್ಯಗಳಿಗೂ ನೀವು ಕೃತಜ್ಞರಾಗಿರಬೇಕು. ಒಂದು ವೇಳೆ ಯಾವುದೇ ಕಾರಣಕ್ಕಾದರೂ ನಿಮಗೆ ಹೆಚ್ಚಿನ ಸಮಯ ಈ ರೀತಿ ಅನಿಸುತ್ತಿಲ್ಲವೆಂದರೆ, ನೀವು ಆಲೋಚಿಸುವ ರೀತಿಯಲ್ಲಿ ಅಥವಾ ಜೀವನವನ್ನು ಎದುರಿಸುವ ಕ್ರಮದಲ್ಲಿ ಎಲ್ಲೋ ಏನೋ ತಪ್ಪಿದೆ ಎಂದೇ ಅರ್ಥ. ನಿಮ್ಮ ಜೀವನವನ್ನು ಸರಿಯಾದ ಹಾದಿಗೆ ತರುವುದು ಮತ್ತು ಹೆಚ್ಚಿನ ಸಮಯ ಸಂತೋಷದಿಂದ ತೃಪ್ತಿಯಿಂದ ಇರುವಂತೆ ನೋಡಿಕೊಳ್ಳುವುದೇ ನಿಮ್ಮ ಮೊದಲ ಗುರಿಯಾಗಬೇಕು. ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿಲ್ಲ ನಕಾರಾತ್ಮಕ ಆಲೋಚನೆಗಳನ್ನು, ತಪ್ಪು ನಂಬಿಕೆಗಳನ್ನು ಮತ್ತು ಕೀಳರಿಮೆಯನ್ನು ಕಿತ್ತೆಸೆದು ಒಬ್ಬ ಸಾಧಕನಿಗಿರಬೇಕಾದ ಸಕಾರಾತ್ಮಕ ಮನಸ್ಥಿತಿಯನ್ನು ನೀವು ಬೆಳೆಸಿಕೊಳ್ಳಬೇಕು. ಪ್ರಪಂಚದ ಅತ್ಯಂತ ಯಶಸ್ವಿ ಮತ್ತು ಸಂತೋಷದಾಯಕ ವ್ಯಕ್ತಿಗಳು ತಮ್ಮ ಗುರಿ ತಲುಪಲು ಯಾವ ತಂತ್ರಗಳನ್ನು ಬಳಸುತ್ತಾರೋ ಅದೆಲ್ಲವನ್ನೂ ಈ ಪುಸ್ತಕ ನಿಮಗೆ ಕಲಿಸಿಕೊಡುತ್ತದೆ. ನೆನಪಿಡಿ, ನೀವು ಒಂದು ಅದ್ಭುತವಾದ ಕಲಾಕೃತಿ. ಆದರೆ ಈ ಅದ್ಭುತ ಕಲಾಕೃತಿಯ ಮೇಲೆ ಧೂಳು ಕುಳಿತರೆ ಏನಾಗುತ್ತದೆ? ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ಅಡ್ಡಿಯಾಗಿರುವ ಆ ಒಂದು ಗೋಡೆ ಯಾವುದು? ನಾನಿಲ್ಲಿ ನಿಮ್ಗೊಂದು ಕಥೆ ಹೇಳಬೇಕು. ಇಟಲಿಯ ಫ್ಲಾರೆನ್ಸ್ ನಗರದ ಅಕಾಡೆಮಿಯಾ ಗ್ಯಾಲರಿಯಲ್ಲಿ ಮೈಕೆಲ್ಯಾಂಜಲೋ ಕೆತ್ತಿದ ಡೇವಿಡ್ ಎಂಬ ಪ್ರತಿಮೆ ಇದೆ. ಬಹುಶಃ ಇದು ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಶಿಲ್ಪಕಲೆ. ಪ್ರಪಂಚದ ಮೂಲೆ ಮೂಲೆಯಿಂದ ಜನರು ಕೇವಲ ಇದನ್ನ ನೋಡಿ ಬೆರಗಾಗಲೆಂದೇ ಬರುತ್ತಾರೆ. ಆ ಪ್ರತಿಮೆಯ ಮುಂದೆ ನಿಂತಾಗ ಅಲ್ಲಿನ ಭಾವನಾತ್ಮಕ ಶಕ್ತಿ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ಇಷ್ಟೊಂದು ಅದ್ಭುತವಾದ ಕಲೆ ಎಲ್ಲಿಂದ ಬಂತು? ಇದರ ಹಿಂದೆ ಒಂದು ರೋಚಕ ಕಥೆಯಿದೆ. ಸುಮಾರು 1501ರಲ್ಲಿ ಮೈಕೆಲ್ಯಾಂಜಲೋಗೆ ಫ್ಲಾರೆನ್ಸ್ ಚರ್ಚ್ಗಾಗಿ ಒಂದು ವಿಶಿಷ್ಟವಾದ ಪ್ರತಿಮೆ ತಯಾರಿಸುವ ಜವಾಬ್ದಾರಿ ಸಿಕ್ಕಿತು. ಅವರು 1501ರಿಂದ 1504ರವರೆಗೆ ಅತ್ಯಂತ ರಹಸ್ಯವಾಗಿ ಯಾರಿಗೂ ತಿಳಿಯದಂತೆ ಇದರ ಕೆಲಸ ಮಾಡಿದರು. ಕೊನೆಗೆ ಸಾವಿರಾರು ಜನರ ಮುಂದೆ ಈ ಕಲಾಕೃತಿಯನ್ನ ಅನಾವರಣಗೊಳಿಸಿದಾಗ ಅಲ್ಲಿ ನೆರೆದಿದ್ದವರೆಲ್ಲರೂ ಒಂದು ಕ್ಷಣ ಉಸಿರು ಬಿಗಿಹಿಡಿದು ನೋಡುತ್ತಾ ನಿಂತುಬಿಟ್ರು. ಅಷ್ಟು ಸುಂದರವಾಗಿತ್ತು ಆ ಪ್ರತಿಮೆ. ನಂತರ ಮೈಕೆಲ್ಯಾಂಜಲೋ ಅವರಲ್ಲಿ ಒಬ್ಬರು ಕೇಳಿದ್ರು, ಇಷ್ಟು ಸುಂದರವಾದ ಪ್ರತಿಮೆಯನ್ನ ಕೆತ್ತಲು ನಿಮಗೆ ಹೇಗೆ ಸಾಧ್ಯವಾಯಿತು ಎಂದು. ಅದಕ್ಕೆ ಅವರು ಒಂದು ಸರಳ ಉತ್ತರ ನೀಡಿದ್ರು. ಒಂದು ದಿನ ನಾನು ದಾರಿಯಲ್ಲಿ ನಡೆದು ಹೋಗ್ತಿದ್ದಾಗ ಪಕ್ಕದ ಗಲ್ಲಿಯಲ್ಲಿ ಗಿಡಗಂಟಿಗಳು ಬೆಳೆದು ಬಿದ್ದಿದ್ದ ಒಂದು ಬೃಹತ್ ಮಾರ್ಬಲ್ ಕಲ್ಲನ್ನು ನೋಡಿದೆ. ಅದೇ ಹಾದಿಯಲ್ಲಿ ನಾನು ನೂರಾರು ಬಾರಿ ಓಡಾಡಿದ್ದೆ. ಆದರೆ ಅಂದು ಮಾತ್ರ ನಾನು ಅಲ್ಲಿ ನಿಂತು ಆ ಕಲ್ಲನ್ನ ಸುತ್ತು ಹಾಕಿ ಪರೀಕ್ಷಿಸಿದೆ. ತಕ್ಷಣ ನನಗೆ ಅರ್ಥವಾಯಿತು, ನಾನು ಹುಡುಕ್ತಿದ್ದ ಪ್ರತಿಮೆ ಈ ಕಲ್ಲಿನ ಒಳಗೆ ಅಡಗಿದೆ ಎಂದು. ಅವರು ಆ ಕಲ್ಲನ್ನ ತಂದು 4 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ನಂತರ ಅವರು ಹೇಳಿದ ಮಾತು ಇಂದಿಗೂ ಅಮರ. ನನಗೆ ಮೊದಲೇ ಆ ಕಲ್ಲಿನೊಳಗೆ ಡೇವಿಡ್ ಕಾಣಿಸ್ತಿದ್ದ. ನನ್ನ ಕೆಲಸ ಏನಿದ್ದರೂ ಆ ಡೇವಿಡ್ ಅಲ್ಲದ ಭಾಗಗಳನ್ನ ಕಲ್ಲಿನಿಂದ ತೆಗೆದುಹಾಕುವುದು ಮಾತ್ರವಾಗಿತ್ತು. ಅನಗತ್ಯವಾದುದನ್ನೆಲ್ಲ ತೆಗೆದ ಮೇಲೆ ಅಲ್ಲಿ ಉಳಿದಿದ್ದು ಕೇವಲ ಪರಿಪೂರ್ಣತೆ. ಇದನ್ನ ನಿಮ್ಮ ಜೀವನಕ್ಕೆ ಅನ್ವಯಿಸಿ ನೋಡಿ. ನೀವು ಕೂಡ ಆ ಮಾರ್ಬಲ್ ಕಲ್ಲಿನೊಳಗೆ ಸೆರೆಯಾಗಿರುವ ಡೇವಿಡ್ನಂತೆ. ನಿಮ್ಮ ಜೀವನದ ಮುಖ್ಯ ಗುರಿ ಏನೆಂದರೆ ನಿಮ್ಮನ್ನ ಹಿಂದಕ್ಕೆ ಎಳೆಯುತ್ತಿರುವ ಆ ಭಯ, ಸಂಶಯ, ಅಭದ್ರತೆ, ನಕಾರಾತ್ಮಕ ಭಾವನೆಗಳು ಮತ್ತು ತಪ್ಪು ನಂಬಿಕೆಗಳನ್ನು ಕಿತ್ತೆಸೆಯುವುದು. ಇವೆಲ್ಲವನ್ನು ತೆಗೆದುಹಾಕಿದಾಗ ಮಾತ್ರ ನಿಮ್ಮಲ್ಲಿರುವ ಅತ್ಯುತ್ತಮ ವ್ಯಕ್ತಿತ್ವ ಹೊರಬರಲು ಸಾಧ್ಯ. ನೆನಪಿಡಿ, ನಾವು ಮಾನವ ಇತಿಹಾಸದ ಅತ್ಯಂತ ಸುವರ್ಣ ಕಾಲದಲ್ಲಿದ್ದೇವೆ. ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ಸಾಧನೆ ಮಾಡಲು ಇಂದು ಇರುವಷ್ಟು ಅವಕಾಶಗಳು ಈ ಹಿಂದೆ ಯಾವತ್ತೂ ಇರಲಿಲ್ಲ. ಇನ್ನು ಹೇಳಬೇಕೆಂದರೆ ವರ್ಷದಿಂದ ವರ್ಷಕ್ಕೆ ಈ ಅವಕಾಶಗಳು ಹೆಚ್ಚುತ್ತಲೇ ಇವೆ. ಕಳೆದ 25 ವರ್ಷಗಳಲ್ಲಿ ಸೃಷ್ಟಿಯಾದಷ್ಟು ಸಂಪತ್ತು ಈ ಭೂಮಿಯ ಇತಿಹಾಸದಲ್ಲಿ ಈ ಹಿಂದೆಂದೂ ಸೃಷ್ಟಿಯಾಗಿಲ್ಲ. ಇಂದು ಜಗತ್ತಿನ ಸಂಪತ್ತು ವರ್ಷಕ್ಕೆ 4% ವೇಗವಾಗಿ ಬೆಳೆಯುತ್ತಿದೆ. ಹಿಂದೆಂದಿಗಿಂತಲೂ ಇಂದು ಜನರು ಅತೀ ವೇಗವಾಗಿ ಕೋಟ್ಯಾಧೀಶ್ವರರಾಗುತ್ತಿದ್ದಾರೆ.
ಬಡತನದಿಂದ ಶ್ರೀಮಂತಿಕೆಯತ್ತ ಸಾಗುವವರ ಸಂಖ್ಯೆ ಈಗ ತುಂಬಾ ಹೆಚ್ಚಿದೆ. ಜನರ ಜೀವಿತಾವಧಿ ಕೂಡ ಹೆಚ್ಚಾಗಿದೆ. 1900ರಲ್ಲಿ ಮನುಷ್ಯ ಸರಾಸರಿ 52 ವರ್ಷ ಬದುಕಿದ್ದರೆ ಇಂದು ಅದು 77ರಿಂದ 80 ವರ್ಷಕ್ಕೆ ಏರಿದೆ. ಈ ಸಂಖ್ಯೆ ಪ್ರತಿ ವರ್ಷ ಬೆಳೆಯುತ್ತಲೇ ಇದೆ. ಇದರರ್ಥ ಇಷ್ಟೇ, ನೀವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನ ಸರಿಯಾಗಿ ನೋಡಿಕೊಂಡ್ರೆ ನೀವು ಆರಾಮವಾಗಿ 85, 90 ಅಥವಾ 95 ವರ್ಷಗಳವರೆಗೆ ಬದುಕಬಹುದು. ದೀರ್ಘಕಾಲ ಮತ್ತು ಸುಖವಾಗಿ ಬದುಕಲು ಏನೆಲ್ಲ ಕಲಿಯಬೇಕೋ ಅದನ್ನ ಕಲಿಯುವುದು ಮತ್ತು ಕಲಿತದ್ದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನಿಮ್ಮ ಕೆಲಸ. ಆಗ ಮಾತ್ರ ನೀವು ಈ ಅದ್ಭುತ ಕಾಲದ ಸಂಪೂರ್ಣ ಲಾಭ ಪಡೆಯಲು ಸಾಧ್ಯ. ಸರಿ, ಇಷ್ಟೆಲ್ಲ ಅವಕಾಶಗಳಿದ್ರೂ ನಾವೇಕೆ ಸೋಲ್ತಿದ್ದೇವೆ? ನಮ್ಮೊಳಗಿನ ಆ ಡೇವಿಡ್ ಹೊರಬರದಂತೆ ತಡೆಯುತ್ತಿರುವ ಆ ಅಡ್ಡಡಿಗಳಾದರೂ ಯಾವುವು? ನೋಡಿ, ಹೊರಗಡೆ ಅವಕಾಶಗಳ ಮಹಾಪೂರವೇ ಇದೆ. ಆದರೂ ಕೂಡ ಬಹುಪಾಲು ಜನ ಸೋಲ್ತಿರುವುದು ಎಲ್ಲಿ ಗೊತ್ತಾ? ಆ ಕಹಿ ಸತ್ಯ ಇಲ್ಲಿದೆ. ದುರಾದೃಷ್ಟವಶಾತ್ ಇಷ್ಟೊಂದು ಅವಕಾಶಗಳು ಮತ್ತು ಸಂಪತ್ತು ಇರುವ ಈ ಜಗತ್ತಿನಲ್ಲೂ ಎಷ್ಟೋ ಜನ ಇಂದಿಗೂ ನಿಶ್ಶಬ್ದ ಹತಾಶೆ ಅಂದ್ರೆ ಕ್ವಯಟ್ ಡೆಸ್ಪರೇಷನ್ನಲ್ಲೇ ಬದುಕು ತಳ್ಳುತ್ತಿದ್ದಾರೆ. ಬದುಕಿನ ಬಗ್ಗೆ ಉತ್ಸಾಹ, ಆಸೆ ಮತ್ತು ಸಕಾರಾತ್ಮಕ ಭಾವನೆ ಇಟ್ಟುಕೊಳ್ಳುವ ಬದಲು ಎಷ್ಟೋ ಜನ ಇಂದಿಗೂ ಭಯ, ನಕಾರಾತ್ಮಕತೆ, ಅಭದ್ರತೆ, ಆತಂಕ ಮತ್ತು ಕೋಪದಲ್ಲೇ ಬೇಯುತ್ತಿದ್ದಾರೆ. ಅವರ ಮನಸ್ಸಿನಲ್ಲಿ ಕೆಲವು ಅಡ್ಡಡಿಗಳಿವೆ, ಭಯಗಳಿವೆ. ಇವೆಲ್ಲವೂ ಅವರ ಹಳೆಯ ಕಹಿ ಅನುಭವಗಳಿಂದ ಬಂದವುಗಳು. ಇವೇ ಅವರ ಶಕ್ತಿಯನ್ನ ಕುಂದಿಸಿ ಅವರು ಸಾಧಿಸಬಹುದಾದ ಎತ್ತರಕ್ಕೆ ಏರದಂತೆ ತಡೆಯುತ್ತಿವೆ. ಆದರೆ ಒಂದು ಒಳ್ಳೆಯ ವಿಷಯ ಏನೆಂದ್ರೆ, ಮನುಷ್ಯನ ಯಶಸ್ಸಿಗ ಅಡ್ಡಿಯಾಗುವ ಈ ನಕಾರಾತ್ಮಕ ಭಾವನೆಗಳು ಮತ್ತು ತಪ್ಪು ಕಲ್ಪನೆಗಳ ಬಗ್ಗೆ ನಮಗೆ ಇಂದು ಹಿಂದೆಂದಿಗಿಂತಲೂ ಹೆಚ್ಚಿನ ಮಾಹಿತಿ ತಿಳಿದಿದೆ. ನೆನಪಿಡಿ, ಒಂದೇ ಒಂದು ಹೊಸ ಆಲೋಚನೆ ಅಥವಾ ಒಂದು ಸಣ್ಣ ಒಳನೋಟ ನಿಮ್ಮ ಬದುಕನ್ನ ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ಅದು ನಿಮ್ಮನ್ನ ಸಂಪೂರ್ಣವಾಗಿ ಮಾರ್ಪಡಿಸಿ ಎಂದೆಂದಿಗೂ ಖುಷಿಯಾಗಿರುವಂತೆ ಮಾಡಬಲ್ಲದು. ಈಗ ನಾನು ಅಂದ್ರೆ ಬ್ರಯಾನ್ ಟ್ರೇಸಿ ನನ್ನದೇ ಒಂದು ಕಥೆ ಹೇಳ್ತೇನೆ ಕೇಳಿ. ನಾನು ಹುಟ್ಟಿದ್ದು ಬಡತನದಲ್ಲಿ. ನನ್ನ ಬಳಿ ಹಣವಾಗಲಿ ಅಥವಾ ದೊಡ್ಡ ಅವಕಾಶಗಳಾಗಲಿ ಇರಲಿಲ್ಲ. ನಾನು ಹೈಸ್ಕೂಲ್ ಶಿಕ್ಷಣವನ್ನೂ ಪೂರೈಸಲಿಲ್ಲ. ಎಷ್ಟೋ ವರ್ಷಗಳ ಕಾಲ ನಾನು ಕೂಲಿ ಕೆಲಸ ಮಾಡಿದೆ. ಹೋಟೆಲ್ಗಳಲ್ಲಿ ಪಾತ್ರೆ ತೊಳೆದೆ, ಗುಂಡ ತೊಡೆದೆ, ಬಾವಿ ಎಗೆದೆ. ಹೀಗೆ ಕಷ್ಟಪಡುತ್ತಾ 25ನೇ ವಯಸ್ಸಿನಲ್ಲಿ ಸೇಲ್ಸ್ ಅಂದ್ರೆ ಮಾರಾಟ ಕ್ಷೇತ್ರಕ್ಕೆ ಕಾಲಿಟ್ಟೆ. ಅಲ್ಲಿ ಹಂತ ಹಂತವಾಗಿ ಗೆದ್ದುತ್ತಾ ಸೇಲ್ಸ್ ಮ್ಯಾನೇಜರ್ ಆದೆ. ಅಲ್ಲಿ ನನಗೆ ಭರ್ಜರಿ ಯಶಸ್ಸು ಸಿಕ್ಕಿತು. 30 ವರ್ಷವಾಗುವಷ್ಟರಲ್ಲಿ ನನ್ನ ಬದುಕು ಸಂಪೂರ್ಣವಾಗಿ ಬದಲಾವಾಗಿತ್ತು. ನಾನು ಯಶಸ್ಸಿನ ಏಣಿಯನ್ನ ವೇಗವಾಗಿ ಏರುತ್ತಿದ್ದೆ. ನನ್ನ ಆದಾಯ ಹೆಚ್ಚಾದಂತೆ ಒಂದು ದಿನ ಧೈರ್ಯ ಮಾಡಿ ನಾನು ಎಷ್ಟೋ ವರ್ಷಗಳಿಂದ ಕನಸು ಕಂಡಿದ್ದ ಮರ್ಸಿಡೀಸ್ ಬೆನ್ಸ್ 450 SEL ಕಾರನ್ನ ಕೊಂಡುಕೊಂಡೆ. ಅದು ಬಿಳಿ ಬಣ್ಣದ ಕಾರು. ಒಳಗಡೆ ನೀಲಿ ಚರ್ಮದ ಸೀಟುಗಳಿದ್ದವು. ನನ್ನ ಹಳೆಯ ಕಾರನ್ನ ಮಾರಿ ಬಂದ ಹಣವನ್ನ ಮುಂಗಾಣವಾಗಿ ಕಟ್ಟಿ ಇನ್ನುಳಿದ ಹಣಕ್ಕೆ 5 ವರ್ಷದ ಕಂತು ಅಂದ್ರೆ EMI ಮಾಡಿಸಿಕೊಂಡೆ. ಕೊನೆಗೂ ನನ್ನ ಕನಸಿನ ಕಾರು ನನ್ನ ಕೈಗೆ ಬಂದಿತ್ತು. ಆ ಶಕ್ತಿಶಾಲಿ ಕಾರನ್ನ ರೋಡ್ನಲ್ಲಿ ಇಳಿಸಿ ವೇಗವಾಗಿ ಓಡಿಸುವುದೇ ಒಂದು ಸಂಭ್ರಮವಾಗಿತ್ತು. ವೇಗ ಮಿತಿ ಮೀರಿ ಪೊಲೀಸರು ದಂಡ ಹಾಕಬಾರದು ಎಂಬ ಕಾರಣಕ್ಕೆ ನಾನು ಕಾರನ್ನ ನಿಧಾನ ಮಾಡಬೇಕಾಗಿತ್ತು. ಹೀಗೆ 1 ವರ್ಷ ಆ ಕಾರನ್ನ ಮನಸ್ಸಾರೆ ಓಡಿಸಿದ ನಂತರ ಸರ್ವೀಸ್ ಮಾಡಿಸಲು ಮರ್ಸಿಡೀಸ್ ಬೆನ್ಸ್ ತಜ್ಞರೊಬ್ಬರ ಗ್ಯಾರೇಜ್ಗೆ ತೆಗೆದುಕೊಂಡು ಹೋದೆ. ಆ ಮೆಕ್ಯಾನಿಕ್ ನನ್ನ ಕಾರನ್ನ ಪರೀಕ್ಷಿಸಿ ಒಂದು ಮಾತು ಹೇಳಿದ. ಆ ಮಾತು ಕೇಳಿ ನನಗೆ ಶಾಕ್ ಆಯಿತು. ನನ್ನ ಕಾರಿನಲ್ಲಿದ್ದ ಆ ರಹಸ್ಯ ದೋಷವೇನು? ಅದು ನಿಮ್ಮ ಬದುಕಿಗೂ ಹೇಗೆ ಸಂಬಂಧಿಸಿದೆ? ನಾನು ಕಾರನ್ನ ವಾಪಸ್ ಪಡೆಯಲು ಹೋದಾಗ ಮೆಕ್ಯಾನಿಕ್ ಹ್ಯಾನ್ಸ್ ನನಗೆ ಒಂದು ವಿಷಯ ಹೇಳಿದ. ಕಾರ್ಬುರೇಟರ್ನಲ್ಲಿ ಒಂದು ಸಣ್ಣ ತೊಂದರೆ ಇರುವುದನ್ನ ಅವನು ಪತ್ತೆ ಹಚ್ಚಿದ್ದ. ಈ ಹಿಂದೆ ಇದ್ದ ಮೆಕ್ಯಾನಿಕ್ ಒಬ್ಬರು ಒಂದು ಮುಖ್ಯವಾದ ಭಾಗವನ್ನ ಉಲ್ಟಾ ಅಂದ್ರೆ ಹಿಂದಕ್ಕೆ ಜೋಡಿಸಿದ್ರು. ಇದರಿಂದಾಗಿ ಇಂಜಿನ್ಗೆ ಹೋಗಬೇಕಾದ ಇಂಧನದ ಪ್ರಮಾಣ ತೀರಾ ಕಡಿಮೆಯಾಗುತ್ತಿತ್ತು. ಹ್ಯಾನ್ಸ್ ಆ ಭಾಗವನ್ನ ತೆಗೆದು ಹೊಸ ವಾಲ್ವ್ ಅಳವಡಿಸಿದ ಮತ್ತು ಅದನ್ನ ಸರಿಯಾದ ರೀತಿಯಲ್ಲಿ ಜೋಡಿಸಿದ. ಅವನು ನಗನಗುತ್ತಾ ಹೇಳಿದ, ಈಗ ಓಡಿಸಿ ನೋಡಿ, ನಿಮಗೇ ವ್ಯತ್ಯಾಸ ತಿಳಿಯುತ್ತದೆ. ಅಸಲಿಗೆ ಆ ಬದಲಾವಣೆಗಿಂತ ಮುಂಚೆವೇ ನಾನು ನನ್ನ ಕಾರಿನ ಬಗ್ಗೆ ತುಂಬಾ ತೃಪ್ತಿಯಿಂದ ಇದ್ದೆ. ಅದು ಚೆನ್ನಾಗಿಯೇ ಓಡುತ್ತಿತ್ತು ಮತ್ತು ಹೈವೇನಲ್ಲಿ ನನಗೆ ಬೇಕಾದಷ್ಟು ವೇಗವಾಗಿಯೇ ಹೋಗುತ್ತಿತ್ತು. ಆದರೆ ಈ ಬಾರಿ ನಾನು ಕಾರಿನೊಳಗೆ ಕುಳಿತು ಇಂಜಿನ್ ಚಾಲನೆ ಮಾಡಿ ಕೇವಲ ಹಗುರವಾಗಿ ಎಕ್ಸಲರೇಟರ್ ತುಳಿದದ್ದೇ ತಡ ಆ ಕಾರು ರಾಕೆಟ್ನಂತೆ ನುಗ್ಗಿಬಿಡ್ತು. ರಸ್ತೆಯಲ್ಲಿ ಹೋಗುತ್ತಿದ್ದ ಇತರ ವಾಹನಗಳಿಗೆ ಗುದ್ದಬಾರದು ಎಂಬ ಕಾರಣಕ್ಕೆ ನಾನು ತಕ್ಷಣ ಬಲವಾಗಿ ಬ್ರೇಕ್ ಹಾಕಬೇಕಾಗಿತ್ತು. ಅಂದಿನಿಂದ ನಾನು ಆ ಮರ್ಸಿಡೀಸ್ ಕಾರನ್ನ ಓಡಿಸುವಾಗೆಲ್ಲ ಬಹಳ ಜಾಗರೂಕತೆಯಿಂದ ಎಕ್ಸಲರೇಟರ್ ತುಳಿಯಬೇಕಾಗಿತ್ತು. ಒಂದು ಸಣ್ಣ ಸ್ಪರ್ಶಕ್ಕೂ ಆ ಕಾರು ಅಷ್ಟು ವೇಗವಾಗಿ ಮುನ್ನುಗ್ಗುತ್ತಿತ್ತು. ಕೇವಲ ಕಾರ್ಬುರೇಟರ್ನ ಆಳದಲ್ಲಿದ್ದ ಒಂದು ಪುಟ್ಟ ವಾಲ್ವನ್ನ ಸರಿಮಾಡಿಸಿದ್ದರಿಂದ ಇಡೀ ಕಾರಿನ ಕಾರ್ಯಕ್ಷಮತೆಯೇ ಅದ್ಭುತವಾಗಿ ಬದಲಾವಾಗಿ ಹೋಗಿತ್ತು. ನನ್ನ ಕಾರಿನ ಕಥೆಯಿರಲಿ, ನಿಮ್ಮ ಬದುಕಿನಲ್ಲೂ ಇಂಥದ್ದೇ ಒಂದು ವಾಲ್ವ್ ಉಲ್ಟಾ ಆಗಿರಬಹುದು ಅಲ್ವಾ? ನಿಮ್ಮ ಯಶಸ್ಸಿನ ವೇಗವನ್ನ ತಡೆಯುತ್ತಿರುವ ಆ ಒಂದು ಸಣ್ಣ ತಪ್ಪು ಯಾವುದು ಅಂತ ನಿಮಗೆ ಗೊತ್ತಾ? ಕಾರ್ಬುರೇಟರ್ ಕಾರಿನ ಕಥೆ ಕೇಳಿದ್ರಲ್ಲ, ಈಗ ನಿಮ್ಮ ಬದುಕಿನ ವಿಷಯಕ್ಕೆ ಬರೋಣ. ನಿಮ್ಮ ಯಶಸ್ಸಿನ ವೇಗವನ್ನ ತಡೆಯುತ್ತಿರುವ ಆ ಒಂದು ಸಣ್ಣ ತಪ್ಪು ಯಾವುದು ಅಂತ ನಿಮಗೆ ಗೊತ್ತಾ?
ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ನೀವು ಕೂಡ ಅತ್ಯಂತ ಸುಂದರವಾಗಿ ಡಿಸೈನ್ ಮಾಡಲ್ಪಟ್ಟ ಆ ಮರ್ಸಿಡೀಸ್ ಬೆನ್ಸ್ ಕಾರಿನಂತೆ. ನಿಮ್ಮ ಜೀವನ ಈಗ ತೃಪ್ತಿಕರವಾಗಿ ಸಾಗುತ್ತಿದ್ದರೂ ಸಹ ನಿಮ್ಮ ಆಲೋಚನೆಗಳ ಆಳದಲ್ಲಿ ಯಾವುದೋ ಒಂದು ನಕಾರಾತ್ಮಕ ನೆನಪು ಅಥವಾ ಅಡ್ಡಡಿ ಅಡಗಿರಬಹುದು. ಇದೇ ನಿಮ್ಮ ಜೀವನದಲ್ಲಿ ನೀವು ಮಾಡಬಹುದಾದ ಅದ್ಭುತ ಸಾಧನೆಗಳನ್ನು ತಡೆಯುತ್ತಿರಬಹುದು. ಯಾವಾಗ ನೀವು ಆ ಅಡ್ಡಡಿಯನ್ನ ಗುರುತಿಸಿ ಹೊರಹಾಕ್ತೀರೋ, ಆಗ ನೀವು ಕೆಲವು ವರ್ಷಗಳಲ್ಲಿ ಸಾಧಿಸದ ಪ್ರಗತಿಯನ್ನ ಕೆಲವು ವಾರಗಳಲ್ಲಿ ಅಥವಾ ತಿಂಗಳುಗಳಲ್ಲಿ ಸಾಧಿಸಲು ಶುರುಮಾಡ್ತೀರಾ. ಸ್ವಲ್ಪ ಊಹಿಸಿಕೊಳ್ಳಿ, ನೀವೊಂದು ಬ್ರ್ಯಾಂಡ್ ನ್ಯೂ ಐಶ್ವರ್ಯ ಲಕಾರನ್ನ ಕೊಂಡಿದ್ದೀರಿ. ಅದು ಪ್ರತಿಯೊಂದು ವಿಷಯದಲ್ಲೂ ಬಹಳ ಅಚ್ಚುಕಟ್ಟಾಗಿ ತಯಾರಿಸಲ್ಪಟ್ಟಿದೆ. ಆದರೆ ಅಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಕಾರನ್ನ ತಯಾರಿಸುವಾಗ ಒಂದು ಭಾಗವನ್ನ ತಪ್ಪಾಗಿ ಜೋಡಿಸಲ್ಪಟ್ಟಿದೆ. ಅದರ ಪರಿಣಾಮವಾಗಿ ನೀವು ಎಕ್ಸಲರೇಟರ್ ತುಳಿದಾಗ ಒಂದು ಮುಂಭಾಗದ ಚಕ್ರ ಲಾಕ್ ಆಗಿಬಿಡುತ್ತದೆ. ಅದು ತಿರುಗುವುದೇ ಇಲ್ಲ. ಈಗ ಅಂತಹ ದುಬಾರಿ ಸುಂದರವಾದ ಹೊಸ ಕಾರನ್ನ ಚಲಾಯಿಸಿ ನೀವು ಎಕ್ಸಲರೇಟರ್ ತುಳಿದರೆ ಏನಾಗಬಹುದು? ಒಂದು ಚಕ್ರ ಲಾಕ್ ಆಗಿರುವುದರಿಂದ ಆ ಕಾರು ಅದೇ ಚಕ್ರದ ಸುತ್ತ ಸುತ್ತುತ್ತಲೇ ಇರುತ್ತದೆ. ಹಿಂದಿನ ಚಕ್ರಗಳು ಕಾರನ್ನು ಮುಂದೆ ತಳ್ಳಲು ಪ್ರಯತ್ನಿಸಿದರೂ ಆ ಒಂದು ಚಕ್ರದ ಕಾರಣದಿಂದಾಗಿ ಕಾರು ಕೇವಲ ರೌಂಡ್ ಹೊಡೆಯುತ್ತಿರುತ್ತದೆಯೇ ಹೊರತು ಮುಂದೆ ಸಾಗುವುದೇ ಇಲ್ಲ. ಅಸಲಿ ವಿಷಯ ಇಲ್ಲಿದೆ ನೋಡಿ. ನಿಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವ ಯಾವುದೋ ಒಂದು ಅಡೆತಡೆ, ಹಳೆಯ ಕಹಿ ನೆನಪು ಅಥವಾ ನಕಾರಾತ್ಮಕ ಭಾವನೆ ಕೂಡ ನಿಮ್ಮ ಜೀವನವನ್ನು ಹೀಗೆಯೇ ಮಾಡಬಲ್ಲದು. ನಿಮ್ಮ ಬದುಕು ಸುಮ್ಮನೆ ಸುತ್ತು ಹೊಡೆಯುತ್ತಾ ನಿಂತಲ್ಲೇ ಇರುತ್ತದೆ. ನೀವು ಹೊರಗಡೆ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ, ನಿಮ್ಮ ಹಣಕಾಸಿನ ಪರಿಸ್ಥಿತಿ ಇರಲಿ, ಕುಟುಂಬ ಇರಲಿ, ಮಕ್ಕಳ ಪಾಲನೆ ಇರಲಿ ಅಥವಾ ನಿಮ್ಮ ವೃತ್ತಿ ಬದುಕಿರಲಿ, ನೀವು ನಿರೀಕ್ಷಿಸಿದ ಪ್ರಗತಿ ನಿಮಗೆ ಸಿಗುವುದೇ ಇಲ್ಲ. ನೀವು ಹೊರಗಿನಿಂದ ಎಷ್ಟೇ ಬಲವಾಗಿ ಪ್ರಯತ್ನಿಸಿದರೂ ಫಲಿತಾಂಶ ಸಿಗದೇ ಇದ್ದಾಗ ನಿಮಗೆ ಅತೀವ ಬೇಸರವಾಗುತ್ತದೆ. ಕೇವಲ ಗಾಡಿ ರೌಂಡ್ ಹೊಡೆಯುತ್ತಿರುವ ಅನುಭವ ನಿಮಗಾಗುತ್ತದೆ. ನೆನಪಿಡಿ, ನಿಮ್ಮ ಸುಖ ಮತ್ತು ಯಶಸ್ಸಿಗೆ ಅತಿದೊಡ್ಡ ಶತ್ರು ಎಂದರೆ ಅದು ನಿಮ್ಮ ಸ್ವಯಂ ನಿರ್ಬಂಧಿತ ನಂಬಿಕೆಗಳು. ಅಂದರೆ ನಿಮ್ಮ ಸಾಮರ್ಥ್ಯದ ಬಗ್ಗೆ ನೀವೇ ಹೊಂದಿರುವ ತಪ್ಪು ಮತ್ತು ನಕಾರಾತ್ಮಕ ನಂಬಿಕೆಗಳು. ಇವು ವಾಸ್ತವಕ್ಕೆ ಹತ್ತಿರವಾಗಿರುವುದಿಲ್ಲ, ಆದರೂ ನೀವು ಇವುಗಳನ್ನು ನಿಜವೆಂದು ಒಪ್ಪಿಕೊಂಡು ಕುಳಿತಿದ್ದೀರಿ. ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಹೊರಹಾಕಲು ಇರುವ ಏಕೈಕ ದಾರಿಯೆಂದರೆ ಈ ತಪ್ಪು ನಂಬಿಕೆಗಳಿಗೆ ಸವಾಲು ಹಾಕುವುದು ಮತ್ತು ಅವುಗಳ ಜಾಗದಲ್ಲಿ ಜೀವನಕ್ಕೆ ಪೂರಕವಾದ ಹೊಸ ನಂಬಿಕೆಗಳನ್ನು ಬೆಳೆಸಿಕೊಳ್ಳುವುದು. ಹಾಗಾದರೆ ನಿಮ್ಮ ಮನಸ್ಸನ್ನು ಹಿಡಿದಿಟ್ಟಿರುವ ಆ ಚಕ್ರದ ಲಾಕನ್ನು ಬಿಡಿಸುವುದು ಹೇಗೆ? ನಮ್ಮನ್ನು ನಾವೇ ಕಟ್ಟಿಹಾಕಿಕೊಂಡಿರುವ ಆ ಸಂಕೋಲೆಗಳನ್ನು ಕತ್ತರಿಸುವುದು ಹೇಗೆ? ಮುಂದೆ ನೀವು ಓದಲಿರುವ ಪುಟಗಳಲ್ಲಿ ನಿಮ್ಮ ಯಶಸ್ಸನ್ನು ತಡೆಯುತ್ತಿರುವ ಆ ರಹಸ್ಯ ಅಡೆತಡೆಗಳನ್ನು ಗುರುತಿಸುವುದು ಹೇಗೆ ಎಂಬುದನ್ನು ನೀವು ಕಲಿಯಲಿದ್ದೀರಿ. ನಿಮ್ಮ ಆಸೆ ಮತ್ತು ಉತ್ಸಾಹದ ಅತಿದೊಡ್ಡ ಶಕ್ತಿಯನ್ನು ನೀವು ಬಯಸಿದ ದಿಕ್ಕಿನಲ್ಲಿ ಹೇಗೆ ಹರಿಸಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳುತ್ತೀರಿ. ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲಂಥ ಈಗಾಗಲೇ ಸಾಬೀತಾಗಿರುವ ಅದ್ಭುತ ಆಲೋಚನೆಗಳು ಮತ್ತು ಒಳನೋಟಗಳನ್ನು ನೀವಿಲ್ಲಿ ಕಲಿಯುತ್ತೀರಿ. 19ನೇ ಶತಮಾನದ ಹಾಸ್ಯಗಾರ ಜೋಶ್ ಬಿಲ್ಲಿಂಗ್ಸ್ ಒಮ್ಮೆ ಹೀಗೆ ಹೇಳಿದ್ರು: ಮನುಷ್ಯನಿಗೆ ಗೊತ್ತಿರುವ ವಿಷಯಗಳು ಅವನಿಗೆ ತೊಂದರೆ ಕೊಡುವುದಿಲ್ಲ, ಬದಲಾಗಿ ತನಗೆ ಗೊತ್ತು ಎಂದುಕೊಂಡಿರುವ ಸುಳ್ಳು ವಿಷಯಗಳು ಅವನಿಗೆ ಹೆಚ್ಚು ಹಾನಿ ಮಾಡುತ್ತವೆ. ಅದರಲ್ಲೂ ಮುಖ್ಯವಾಗಿ ತನ್ನ ಬಗ್ಗೆ ತಾನೇ ಹೊಂದಿರುವ ತಪ್ಪು ಕಲ್ಪನೆಗಳು ಅವನನ್ನು ಹೆಚ್ಚು ಕುಂದಿಸುತ್ತವೆ. ಇಂದು ನಿಮ್ಮ ಜೀವನದಲ್ಲಿರುವ ಹೆಚ್ಚಿನ ಅಸಮಾಧಾನ ಮತ್ತು ಹತಾಶೆಗೆ ಮುಖ್ಯ ಕಾರಣವೇ ಇದು. ನೀವು ದೊಡ್ಡ ಮಟ್ಟದ ಯಶಸ್ಸು, ಸುಖ ಮತ್ತು ಸಂತೋಷವನ್ನು ಕಾಣದಂತೆ ತಡೆಯುತ್ತಿರುವುದು ನೀವು ಸತ್ಯವೆಂದು ನಂಬಿಕೊಂಡಿರುವ ಅಸತ್ಯಗಳು. ಯಾವಾಗ ನೀವು ನಿಮ್ಮನ್ನು ನೀವೇ ಕಟ್ಟಿಹಾಕಿಕೊಂಡಿರುವ ಈ ನಕಾರಾತ್ಮಕ ನಂಬಿಕೆಗಳನ್ನು ಬದಲಾಯಿಸಿಕೊಳ್ಳುತ್ತೀರೋ, ಆ ಕ್ಷಣವೇ ನಿಮ್ಮ ಜೀವನವೂ ಬದಲಾಗತೊಡಗುತ್ತದೆ. ಬನ್ನಿ, ಈ ಹೊಸ ಪಯಣವನ್ನು ಈಗಲೇ ಆರಂಭಿಸೋಣ. ಇಲ್ಲಿಂದ ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗಲಿದೆ. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಅನ್ಲಾಕ್ ಮಾಡುವ ಆ ಮೊದಲ ಹೆಜ್ಜೆ ಯಾವುದು? ನೀವು ಅಸಾಧಾರಣ ಸಾಮರ್ಥ್ಯವಿರುವ ಒಬ್ಬ ಅದ್ಭುತ ವ್ಯಕ್ತಿ ಅನ್ನೋದು ನಿಮಗೆ ಗೊತ್ತಾ? ನಿಮ್ಮ ಮೆದುಳಿನಲ್ಲಿ 100 ಶತಕೋಟಿ ಜೀವಕೋಶಗಳಿವೆ ಮತ್ತು ಪ್ರತಿಯೊಂದು ಜೀವಕೋಶವು ಸುಮಾರು 20,000 ಇತರ ಜೀವಕೋಶಗಳೊಂದಿಗೆ ಬೆಸೆದುಕೊಂಡಿದೆ. ಇದರರ್ಥ ಇಷ್ಟೇ: ನೀವು ಮಾಡಬಲ್ಲ ಆಲೋಚನೆಗಳು, ಅದು ಸಕಾರಾತ್ಮಕವಾಗಿರಲಿ ಅಥವಾ ನಕಾರಾತ್ಮಕವಾಗಿರಲಿ, ಈ ಬ್ರಹ್ಮಾಂಡದಲ್ಲಿರುವ ಅಣುಗಳ ಸಂಖ್ಯೆಗಿಂತಲೂ ಹೆಚ್ಚಿವೆ. ಹೌದು, ನಿಮ್ಮ ಬದುಕಿಗೆ ಒಂದು ಅರ್ಥ ಮತ್ತು ಉದ್ದೇಶವನ್ನು ನೀಡಿ ಸಾವಿರಾರು ಜನರ ಮೇಲೆ ಪ್ರಭಾವ ಬೀರುತ್ತಾ ಅತ್ಯಂತ ಸುಂದರವಾದ ಜೀವನವನ್ನು ನಡೆಸುವ ಶಕ್ತಿ ಈಗ ಈ ಕ್ಷಣದಲ್ಲಿಯೇ ನಿಮ್ಮಲ್ಲಿದೆ. ಆದರೆ ನಿಮ್ಮಲ್ಲಿರುವ ಈ ಅದ್ಭುತ ಸಾಮರ್ಥ್ಯವನ್ನು ನೀವು ಬಳಸಿಕೊಳ್ಳಬೇಕೆಂದರೆ ಮೊದಲು ನೀವು ಯಾರು ಮತ್ತು ಇವತ್ತು ನೀವಿರುವ ಈ ಸ್ಥಿತಿಗೆ ಹೇಗೆ ಬಂದಿರಿ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು. ಜೀವನಕ್ಕೆ ಯಾವುದೇ ಬಳಕೆದಾರರ ಕೈಪಿಡಿಯಿಲ್ಲ, ಹಾಗಾಗಿ ನಿಮ್ಮದೇ ಕೈಪಿಡಿಯನ್ನು ನೀವೇ ಸಿದ್ಧಪಡಿಸಿಕೊಳ್ಳಿ. ಸ್ವಲ್ಪ ಊಹಿಸಿಕೊಳ್ಳಿ,
ನೀವು ಮಾರುಕಟ್ಟೆಯಲ್ಲಿ ಸಿಗುವ ಅತ್ಯಂತ ದುಬಾರಿ ಮತ್ತು ಅತ್ಯಾಧುನಿಕವಾದ ಕಂಪ್ಯೂಟರ್ ಮತ್ತು ಅದರ ಎಲ್ಲಾ ಉಪಕರಣಗಳನ್ನು ಖರೀದಿಸಿದ್ದೀರಿ. ನೀವು ಅದನ್ನು ಮನೆಗೆ ತಂದು ಬಾಕ್ಸ್ ತೆಗೆದಾಗ ನಿಮಗೆ ಆಶ್ಚರ್ಯ ಕಾದಿದೆ. ಯಾಕಂದರೆ ಅಲ್ಲಿ ಅದನ್ನು ಹೇಗೆ ಬಳಸಬೇಕು ಎನ್ನುವ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಅಥವಾ ಕೈಪಿಡಿಯೇ ಇಲ್ಲ. ನಿಮ್ಮ ಬಳಿ ಸಾವಿರಾರು ಸಂಕೀರ್ಣ ಕೆಲಸಗಳನ್ನು ಮಾಡಬಲ್ಲ ಅತ್ಯಾಧುನಿಕ ಯಂತ್ರವಿದ್ದರೂ ಅದನ್ನು ಹೇಗೆ ಜೋಡಿಸಬೇಕು ಅಥವಾ ಹೇಗೆ ಸರಿಯಾಗಿ ಬಳಸಬೇಕು ಎನ್ನುವುದೇ ನಿಮಗೆ ತಿಳಿಯದಿಲ್ಲ. ನಮ್ಮ ಬದುಕು ಕೂಡ ಈ ಕಂಪ್ಯೂಟರ್ನಂತೆ ಆಗಿದೆ. ಅತ್ಯಂತ ಶಕ್ತಿಶಾಲಿ ಮೆದುಳು ನಮ್ಮಲ್ಲಿದ್ದರೂ ಅದನ್ನು ಬಳಸುವ ಸರಿಯಾದ ವಿಧಾನ ನಮಗೆ ಗೊತ್ತಿಲ್ಲದೆ ಸೋಲುತ್ತಿದ್ದೇವೆ. ಹಾಗಾದರೆ ಆ ಮ್ಯಾನ್ಯುವಲ್ ಅನ್ನು ಹುಡುಕುವುದು ಹೇಗೆ? ನೀವೆಲ್ಲರೂ ಹುಟ್ಟುವಾಗಲೂ ಅಷ್ಟೇ ಆ ಕಂಪ್ಯೂಟರ್ನಂತೆ ಈ ಜಗತ್ತಿಗೆ ಬಂದಿದ್ದೀರಿ. ನಿಮ್ಮ ಬಳಿ ಅದ್ಭುತವಾದ ಮನಸ್ಸಿದೆ, ಇನ್ನೂ ಹೊರಬರದ ಎಷ್ಟೋ ಪ್ರತಿಭೆಗಳಿವೆ, ಅಸಾಧಾರಣ ಸಾಧನೆ ಮಾಡುವ ಸಾಮರ್ಥ್ಯವೂ ಇದೆ. ಆದರೆ ತೊಂದರೆ ಏನೆಂದರೆ ನಿಮ್ಮ ಬಳಿ ಯಾವುದೇ ಬಳಕೆದಾರರ ಕೈಪಿಡಿ ಇರಲಿಲ್ಲ. ಈ ಬದುಕನ್ನು ಹೇಗೆ ನಡೆಸಬೇಕು ಎಂಬುದನ್ನು ನೀವೇ ಸ್ವತಃ ಕಂಡುಕೊಳ್ಳಬೇಕಾಗಿತ್ತು. ಅಷ್ಟರಲ್ಲಾಗಲೇ ಎಷ್ಟೋ ವರ್ಷಗಳು ಕಳೆದು ಹೋಗಿರುತ್ತವೆ. ಕೆಲವೊಮ್ಮೆ ಇಡೀ ಬದುಕೆ ಮುಗಿದು ಹೋಗಿರುತ್ತದೆ. ನೀವು ಇವತ್ತು ಯಾವ ರೀತಿಯ ವ್ಯಕ್ತಿಯಾಗಿದ್ದೀರೋ, ಅಂದರೆ ನಿಮ್ಮ ಆಲೋಚನೆಗಳು, ಭಾವನೆಗಳು, ಆಸೆಗಳು, ಕನಸುಗಳು, ಭಯ ಮತ್ತು ಗುರಿಗಳು ಇವೆಲ್ಲವೂ ಈ ಮಟ್ಟಕ್ಕೆ ಹೇಗೆ ಬಂದವು ಎಂದು ನೀವು ಯಾವತ್ತಾದರೂ ಯೋಚಿಸಿದ್ದೀರಾ? ನಿಮ್ಮ ಆಲೋಚನೆಯನ್ನು ಬದಲಾಯಿಸುವುದರಲ್ಲಿದೆ ಒಂದು ಜಾದು. ಥಾಮಸ್ ಎಡಿಸನ್ ಒಮ್ಮೆ ಹೀಗೆ ಹೇಳಿದರು, ಪ್ರಪಂಚದಲ್ಲಿ 3 ರೀತಿಯ ಜನರಿದ್ದಾರೆ. ಮೊದಲನೆಯವರು ನಿಜವಾಗಿಯೂ ಆಲೋಚಿಸುವವರು. ಎರಡನೆಯವರು ತಾವು ಆಲೋಚಿಸುತ್ತಿದ್ದೇವೆ ಎಂದು ಭ್ರಮೆಯಲ್ಲಿರುವವರು. ಇನ್ನು ಮೂರನೆಯವರು ಆಲೋಚಿಸುವುದಕ್ಕಿಂತ ಸಾಯುವುದೇ ಮೇಲು ಎಂದುಕೊಳ್ಳುವವರು. ಹೆಚ್ಚಿನ ಜನರು ತಾವು ಯಾರು ಮತ್ತು ಈ ಸ್ಥಿತಿಗೆ ಹೇಗೆ ಬಂದೆವು ಎಂಬುದರ ಬಗ್ಗೆ ಸ್ವಲ್ಪವೂ ಯೋಚಿಸದೆ ಜೀವನ ಕಳೆದುಬಿಡುತ್ತಾರೆ. ಇದರ ಪರಿಣಾಮವಾಗಿ ಅವರ ಬದುಕು ಯಾವುದೋ ಅಚಾನಕ್ಕಾಗಿ ನಡೆಯುವ ಘಟನೆಗಳ ಸರಣಿಯಂತೆ ಭಾಸವಾಗುತ್ತದೆ. ಯಾವುದು ಯಾಕೆ ನಡೆಯುತ್ತಿದೆ ಎಂಬುದಕ್ಕೆ ಅವರ ಬಳಿ ಉತ್ತರವೇ ಇರುವುದಿಲ್ಲ. ಸಿಕ್ಕ ಮೊದಲ ಜಲಕ್ಕೆ ಸೇರಿಕೊಳ್ಳುತ್ತಾರೆ, ಹೇಳಿದ ಕೆಲಸ ಮಾಡುತ್ತಾರೆ. ಯಾರೋ ಇನ್ನೊಬ್ಬರು ಬೇರೆ ಕೆಲಸ ಕೊಟ್ಟರೆ ಅಲ್ಲಿಗೆ ಹೋಗುತ್ತಾರೆ. ಅಂದರೆ ಅವರ ವೃತ್ತಿಬದುಕನ್ನು ಬೇರೆಯವರು ನಿರ್ಧರಿಸುತ್ತಾರೆ. ಒಬ್ಬಂಟಿಯಾಗಿರಲು ಬೇಸರವಾದಾಗ ಆ ಕ್ಷಣದಲ್ಲಿ ಯಾರು ಸಿಗುತ್ತಾರೋ ಅವರನ್ನೇ ಮದುವೆಯಾಗುತ್ತಾರೆ. ಕೈಗೆ ಬಂದ ಹಣವನ್ನು ಯಾವುದೋ ಆಕರ್ಷಣೆಗೆ ಬಿದ್ದು ಖರ್ಚು ಮಾಡುತ್ತಾರೆ. ಯಾರೋ ಹೇಳಿದ ಕಡೆ ಹಣ ಹೂಡಿಕೆ ಮಾಡುತ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಪಾಲಿಗೆ ಜೀವನ ಎಂದರೆ ಜಾತ್ರೆಯ ಬಂಪರ್ ಕಾರಿದ್ದಂತೆ. ಇಲ್ಲಿ ನಿಯಂತ್ರಣ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಎಲ್ಲೆಡೆಯಿಂದ ಏಟು ತಿನ್ನುತ್ತಾ ಯಾವುದೋ ದಿಕ್ಕಿಗೆ ಸಾಗುತ್ತಿರುತ್ತೇವೆ ಅಷ್ಟೇ. ಆದರೆ ವಾಸ್ತವವೇನೆಂದರೆ ನಿಮ್ಮ ಪ್ರಪಂಚ ನಿರ್ಮಾಣವಾಗುವುದು ನಿಮ್ಮ ಆಲೋಚನೆಗಳಿಂದ ಮತ್ತು ಆ ಆಲೋಚನೆಗಳ ನಂತರ ನೀವು ಮಾಡುವ ಕೆಲಸಗಳಿಂದ. ಯಾವಾಗ ನೀವು ನಿಮ್ಮ ಆಲೋಚನಾ ಕ್ರಮವನ್ನು ಸುಧಾರಿಸಿಕೊಳ್ಳುತ್ತೀರೋ ಆಗ ನಿಮ್ಮ ಕೆಲಸಗಳು ಮತ್ತು ಅದರ ಫಲಿತಾಂಶಗಳು ಸುಧಾರಿಸುತ್ತವೆ. ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ, ನಿಮ್ಮ ಬದುಕು ತಾನಾಗಿಯೇ ಬದಲಾಗುತ್ತದೆ. ಸರಿ, ಆಲೋಚನೆ ಬದಲಾಯಿಸಿದರೆ ಸಾಕಾ? ಆ ಬದಲಾವಣೆ ಎಲ್ಲಿಂದ ಶುರುವಾಗಬೇಕು? ನಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವ ಆ ಗುಟ್ಟನ್ನು ಬಯಲು ಮಾಡೋಣ ಬನ್ನಿ. ಮಾನವ ಇತಿಹಾಸದಲ್ಲೆಲ್ಲ ಕೆಲವು ಮಾನಸಿಕ ನಿಯಮಗಳು ಪದೇ ಪದೇ ಶೋಧಿಸಲ್ಪಟ್ಟಿವೆ. ಈ ನಿಯಮಗಳೇ ನೀವು ಅಸಲಿಗೆ ಯಾರು ಮತ್ತು ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ಕಾರಣವೇನು ಎಂಬುದನ್ನು ಎಳೆಯೆಳೆಯಾಗಿ ಬಿಚ್ಚೇಳುತ್ತವೆ. ಖ್ಯಾತ ಲೇಖಕ ನೆಪೋಲಿಯನ್ ಹಿಲ್ ಒಂದು ಅದ್ಭುತ ಮಾತು ಹೇಳಿದ್ದಾರೆ. ನಿಸರ್ಗದ ನಿಯಮಗಳನ್ನು ಮೀರಿ ಗೆಲ್ಲಲು ಪ್ರಯತ್ನಿಸದಿರುವುದೇ ಬದುಕಿನ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದು. ಇವುಗಳಲ್ಲಿ ಮೊದಲನೆಯದು ಕಾರಣ ಮತ್ತು ಪರಿಣಾಮದ ನಿಯಮ. ಇದನ್ನು ಬ್ರಹ್ಮಾಂಡದ ಉಕ್ಕಿನ ನಿಯಮ ಎಂದು ಕರೆಯುತ್ತಾರೆ. ಕ್ರಿಸ್ತಪೂರ್ವ 350ರಲ್ಲಿ ಅರಿಸ್ಟಾಟಲ್ ಈ ನಿಯಮವನ್ನು ಮೊದಲ ಬಾರಿಗೆ ಜಗತ್ತಿಗೆ ಪರಿಚಯಿಸಿದ. ಆ ಕಾಲದಲ್ಲಿ ಜನರೆಲ್ಲರೂ ಏನಂದುಕೊಂಡಿದ್ದರು ಗೊತ್ತಾ? ನಮ್ಮ ಬದುಕು ಕೇವಲ ದೇವರಿಗಳು ಆಡುವ ಆಟ, ಜೀವನದಲ್ಲಿ ನಡೆಯುವ ಘಟನೆಗಳೆಲ್ಲವೂ ಕೇವಲ ಆಕಸ್ಮಿಕಗಳು ಎಂದು ನಂಬುತ್ತಿದ್ದರು. ಆದರೆ ಅರಿಸ್ಟಾಟಲ್ ಇದನ್ನು ವಿರೋಧಿಸಿ ಒಂದು ದಿಟ್ಟ ಘೋಷಣೆ ಮಾಡಿದ. ನಮ್ಮ ವಿಶ್ವವು ಒಂದು ಶಿಸ್ತಿನಿಂದ ಕೂಡಿದೆ ಮತ್ತು ಇಲ್ಲಿ ಪ್ರತಿಯೊಂದು ಘಟನೆಯೂ ಒಂದು ನಿರ್ದಿಷ್ಟ ಕಾರಣಕ್ಕಾಗಿಯೇ ನಡೆಯುತ್ತದೆ. ಒಂದು ವೇಳೆ ನಮಗೆ ಆ ಕಾರಣ ತಿಳಿಯದೆ ಹೋದರೂ ಸಹ ಅಲ್ಲಿ ಒಂದು ಕಾರಣ ಇದ್ದೇ ಇರುತ್ತದೆ. ಈ ನಿಯಮ ಸರಳವಾಗಿದೆ. ನಿಮ್ಮ ಜೀವನದ ಪ್ರತಿಯೊಂದು ಪರಿಣಾಮ ಅಥವಾ ಫಲಿತಾಂಶದ ಹಿಂದೆ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಕಾರಣಗಳು ಇರುತ್ತವೆ. ಇಲ್ಲಿ ಯಾವುದೂ ಆಕಸ್ಮಿಕವಾಗಿ ನಡೆಯುವುದಿಲ್ಲ. ಅತ್ಯಂತ ಯಾದೃಚ್ಛಿಕ ಎಂದು ನಿಮಗೆ ಅನಿಸುವ ಘಟನೆಯ ಹಿಂದೆಯೂ ಯಾವುದೋ ಒಂದು ನಿರ್ದಿಷ್ಟ ಅಂಶ ಅಥವಾ ಕಾರಣ ಅಡಗಿರುತ್ತದೆ. ಈ ನಿಯಮದ ಇನ್ನೊಂದು ಮುಖವೇನೆಂದರೆ, ನಿಮಗೆ ಜೀವನದಲ್ಲಿ ಯಾವುದಾದರೂ ಒಂದು ಫಲಿತಾಂಶ ಬೇಕೆಂದರೆ, ಉದಾಹರಣೆಗೆ ಉತ್ತಮ ಆರೋಗ್ಯ, ಸುಖ, ಸಂಪತ್ತು ಅಥವಾ ಯಶಸ್ಸು, ಆಗ ನೀವು ಮಾಡಬೇಕಾದದ್ದು ಇಷ್ಟೇ: ಆ ಫಲಿತಾಂಶವನ್ನು ತಂದುಕೊಡುವ ಕಾರಣಗಳನ್ನು ಸೃಷ್ಟಿಸುವುದು.
ದೊಡ್ಡ ಮಟ್ಟದ ಯಶಸ್ಸು ಪಡೆಯಲು ಇರುವ ಸುಲಭ ದಾರಿ ಎಂದರೆ ನೀವು ಏನನ್ನು ಸಾಧಿಸಬೇಕು ಎಂದುಕೊಂಡಿದ್ದೀರೋ ಅದನ್ನು ಈಗಾಗಲೇ ಸಾಧಿಸಿರುವ ವ್ಯಕ್ತಿಯನ್ನು ಹುಡುಕಿ. ಅವರು ಏನು ಮಾಡಿದ್ದಾರೋ ಅದನ್ನೇ ನೀವು ಕೂಡ ಪದೇ ಪದೇ ಮಾಡುತ್ತಾ ಹೋದರೆ ನಿಮಗೂ ಅವರಂತೆಯೇ ಯಶಸ್ಸು ಸಿಗುವುದು ಖಚಿತ. ಸರಿ, ಇತರರು ಮಾಡಿದ್ದನ್ನೇ ನಾವು ಮಾಡಿದರೆ ಯಶಸ್ಸು ಸಿಗುತ್ತದೆ ಅನ್ನೋದು ನಿಜ. ಆದರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಮೊದಲು ಈ ಒಂದು ಕೆಲಸ ಮಾಡಿ. ಈಗ ಒಂದು ಸಣ್ಣ ಕೆಲಸ ಮಾಡಿ. ನಿಮಗೆ ಅತೀವ ಗೌರವ ಮತ್ತು ಅಚ್ಚುಮೆಚ್ಚು ಎನಿಸುವ 3 ವ್ಯಕ್ತಿಗಳ ಹೆಸರನ್ನು ಬರೆದಿಡಿ. ಅವರು ಎಂತಹ ವ್ಯಕ್ತಿಗಳು ಎಂಬ ಕಾರಣಕ್ಕಿರಬಹುದು ಅಥವಾ ಅವರು ಸಾಧಿಸಿದ ಸಾಧನೆಗಳಿಗಾಗಿ ಇರಬಹುದು. ಅವರಲ್ಲಿ ನಿಮಗೆ ತುಂಬಾ ಇಷ್ಟವಾಗುವ ಆ ಒಂದು ಗುಣ ಯಾವುದು? ಯೋಚಿಸಿ. ಆ ಗುಣಗಳನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳುವುದು ಹೇಗೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನೋಡಿ, ಕಾರಣ ಮತ್ತು ಪರಿಣಾಮದ ನಿಯಮದ ಮೊದಲನೆಯ ಸೂತ್ರ ಇಲ್ಲಿದೆ. ಯಶಸ್ವಿ ಮತ್ತು ಸಂತೋಷದಾಯಕ ವ್ಯಕ್ತಿಗಳು ಏನು ಮಾಡುತ್ತಾರೋ ಅದನ್ನೇ ನೀವು ಕೂಡ ಪದೇ ಪದೇ ಮಾಡುತ್ತಾ ಹೋದರೆ ನಿಮಗೂ ಅವರಂತೆಯೇ ಯಶಸ್ಸು ಸಿಗುವುದು ಖಚಿತ. ಇನ್ನು ಎರಡನೆಯ ಸೂತ್ರ ಬಹಳ ಕಠೋರವಾಗಿದೆ. ಒಂದು ವೇಳೆ ನೀವು ಯಶಸ್ವಿ ಮತ್ತು ಸುಖಿ ವ್ಯಕ್ತಿಗಳು ಮಾಡುವ ಕೆಲಸಗಳನ್ನು ಮಾಡದೇ ಹೋದರೆ ಈ ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ಕಾಪಾಡಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಎಷ್ಟೋ ಜನ ಸೋತವರು, ಹತಾಶೆಗೊಂಡವರು ಮತ್ತು ಅತೃಪ್ತ ವ್ಯಕ್ತಿಗಳು ಏನು ಮಾಡುತ್ತಿದ್ದಾರೋ ಅದನ್ನೇ ಮಾಡುತ್ತಾ ಕುಳಿತಿರುತ್ತಾರೆ. ಆದರೆ ಕೊನೆಗೆ ತಮಗೂ ಅಂಥದ್ದೇ ಕೆಟ್ಟ ಫಲಿತಾಂಶ ಬಂದಾಗ ಮಾತ್ರ ಆಶ್ಚರ್ಯಪಡುತ್ತಾರೆ. ನೆನಪಿಡಿ, ಸೋಲು ಎನ್ನುವುದು ಆಕಸ್ಮಿಕವಲ್ಲ ಅಥವಾ ಕೆಟ್ಟ ಅದೃಷ್ಟವೂ ಅಲ್ಲ. ಇದು ಕೇವಲ ಒಂದು ನಿಯಮ ಅಷ್ಟೇ. ಉದಾಹರಣೆಗೆ, ನೀವು ಪ್ರತಿದಿನ ಆರೋಗ್ಯಕರ ಆಹಾರ ತಿಂದು ವ್ಯಾಯಾಮ ಮಾಡಿ ನಿಮ್ಮ ದೇಹವನ್ನು ಸರಿಯಾಗಿ ನೋಡಿಕೊಂಡರೆ ನೀವು ಖಂಡಿತವಾಗಿಯೂ ಫಿಟ್ ಆಗಿರುತ್ತೀರಿ ಮತ್ತು ನಿಮ್ಮಲ್ಲಿ ಅತೀವ ಶಕ್ತಿ ಇರುತ್ತದೆ. ಒಂದು ವೇಳೆ ನೀವು ಇದನ್ನು ಮಾಡದೇ ಇದ್ದರೆ ಖಂಡಿತವಾಗಿಯೂ ನಿಮಗೆ ಆ ಆರೋಗ್ಯ ಸಿಗುವುದಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವ ಸತ್ಯ ಅಲ್ವಾ? ಇದು ಬಹಳ ಸ್ಪಷ್ಟವಾಗಿದೆ. ಇದನ್ನೇ ನಾವು ಕಾರಣ ಮತ್ತು ಪರಿಣಾಮದ ನಿಯಮ ಎನ್ನುತ್ತೇವೆ. ಆರೋಗ್ಯದ ವಿಷಯದಲ್ಲಿ ಈ ನಿಯಮ ಎಷ್ಟು ನಿಜವೋ ನಮ್ಮ ಮನಸ್ಸು ಮತ್ತು ಹಣಕಾಸಿನ ವಿಷಯದಲ್ಲೂ ಅಷ್ಟೇ ನಿಜ. ನಮ್ಮ ಮನಸ್ಸಿನ ಆಳದಲ್ಲಿ ಕೆಲಸ ಮಾಡುವ ಆ ಗುಪ್ತ ಶಕ್ತಿ ಯಾವುದು ಗೊತ್ತಾ?